ಬೆನಕ ಬೆನಕ ಏಕದನ್ ಅಪ್ಪ ಓಂ ದಿವ್ಯರೂಪಮಾಕರ್ಪಯಾಮಿ ಕದಳೀಫಲ ನೈವೇದ್ಯಂ ನಿವೇದಯಾಮಿ ನೈವೇದ್ಯೋಂತ್ರಿ ಮೋಚಮನ್ಯಂ ಸಮರ್ಪಯಾಮಿ. ಓಂ ಸಾಜ್ಯಂ ತ್ರಿವಕ್ತಿ ಸಂಯುಕ್ತಂ ಮುನಿನಾ ಯೋಜಿತಂ ಮಯ ಗೃಹಾಣ ಮಂಗಳಾದೀಪಂ ತ್ರೈಲೋಕ್ಯಂ ತಿಮಿರಾಪಹಾಂ ಭಕ್ತ್ಯಾ ದೀಪಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ. ಕಾಕಿಮಾಂ ಧನಂತರೇ ನಾಚಮನ್ಯಂ ಸಮರ್ಪಯಾಮಿ. ಕಾಮಾಯಮಯಂ ಕಾಮೇಶ್ವರೋ ವೈಹಿ ಶ್ರವಣೋ ದದಾತು. ಶ್ರೀ ಶಿವಗಿರಿ ಕ್ಷೇತ್ರದ ಅನಂತ ಸ್ವಾಮೀಜಿಗಳು ನಾರಾಯಣೀಯ ನಮೋಸ್ತುತೆ. ಪ್ರಾತಸ್ಮರಣೀಯರು, ತ್ರಿವಿಧ ದಾಸೋಹಿಗಳು, ಜಗದ್ವಂದ್ಯರು, ಯುಗಯೋಗಿಗಳು, ಅಂಧರ ಕಣ್ಮಣಿಗಳು, ಪರಮಪೂಜ್ಯ ಪದ್ಮಭೂಷಣ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಅಂತರಾಳದಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೆಯ ಸಿದ್ಧಸಿಂಹಾಸನಾಧೀಶರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು, ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರನ್ನ ಸ್ಮರಿಸುತ್ತಾ ಈ ದಿವಸ ನಮ್ಮ ದೊಡ್ಡಹಳ್ಳಿ ಗ್ರಾಮದಲ್ಲಿ ಶ್ರೀ ಶಿವಮೂರ್ತಿ ಕೃಪಾಪೋಷಿತ ನಾಟಕ ಮಂಡಳಿ
ವಜ್ರಮುನಿ ಯುವಕರ ಬಳಗ ಇವರು ಶ್ರೀ ಕಬ್ಬಾಳಮ್ಮ ಡ್ರಾಮಾ ಸೀನರಿ ಬನವಾಸಿ ಅವರ ಈ ಒಂದು ವೇದಿಕೆಯಲ್ಲಿ 70ನೇ ವರ್ಷದ ನಾಡ ಹಬ್ಬ ಕನ್ನಡಾಂಬೆಯ ಹೆಸರಿನಲ್ಲಿ ಬಹಳ ವಿಶೇಷವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಈ ಭಾಗದ ಶಾಸಕರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಭಾವಿ ಮುಖ್ಯಮಂತ್ರಿಗಳು ಕೂಡ ಅವರು, ಡಿ ಕೆ ಶಿವಕುಮಾರ್ ಅವರು, ಸಹೋದರರಾಗಿರ್ತಕ್ಕಂತಹ ಡಿ ಕೆ ಸುರೇಶ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಕೃಷ್ಣಪ್ಪ ಅವರು, ಕ್ಲಾಸ್ 1 ಕಂಟ್ರಾಕ್ಟ್ ರವಿ ಅವರು. ಇತ್ತೀಚೆಗೆ ಆಗ್ತಾ ಇದೆ ಅಷ್ಟೇ, ಇದಕ್ಕಿಂತ ಮೊದಲು ಇರಲಿಲ್ಲ. ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ, ಹಂಚ್ಕೊಳ್ಳೋದಕ್ಕೆ, ಅನುಭವವನ್ನು ಮಾಡಿಕೊಳ್ಳೋದಕ್ಕೆ ಭಾಳ ವಿಶೇಷವಾಗಿ ಮಹಾಭಾರತ, ರಾಮಾಯಣದಂತಹ ಪೌರಾಣಿಕ ನಾಟಕದಲ್ಲಿ ಬರ್ತಕ್ಕಂಥಗಳಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಂತಹ ನಾಟಕಗಳನ್ನು ಹಾಗೂ ಇದ್ದಂತಹ ವಾಕ್ಚಾತುರತೆಗಳನ್ನು ಗ್ರಹಿಸಿಕೊಂಡು ನಾವು ಕೂಡ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇದು ಬಹುತೇಕ ಸುಮಾರು ಇತ್ತೀಚಿನ ದಿನಗಳಲ್ಲಿ ಇವತ್ತು ಟೆಕ್ನಿಕಲ್ ಯುಗ. ಮನೆಯಲ್ಲಿ ಕೂತ್ಕೊಂಡು ಸ್ವಿಚ್ ಅಮುಕಿದ್ರೆ ಟಿ ವಿನಲ್ಲಿ ಎಲ್ಲ ಬರ್ತದೆ. ಅದೆಲ್ಲ ಇದ್ದರೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಪಟ್ಟಣ ಪ್ರದೇಶದಲ್ಲೂ ಕೂಡ ಈ ಒಂದು ಕಲೆಗೆ, ನಾಟಕದ ಕಲೆಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಕೊಂಡು ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದು ನಿಜ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮೈಗೂಡಿಸ್ಕೊಂಡು ತನ್ನನ್ನು ತಾನು ಮರೆತು ಪಾತ್ರದಲ್ಲಿ ಲೀನವಾಗಿ ಹಾಡ್ತಕ್ಕಂತಹ ಪಾತ್ರಗಳಿವು. ಹಾಗಾಗಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ನಾಟಕಗಳು ನಡೀತಾ ಇರ್ತವೆ. ಈಗೆಲ್ಲ ರಾತ್ರಿ ಹೊತ್ತು ಇಷ್ಟೊತ್ತಿನಲ್ಲಿ ಆಡ್ತಾಯಿದ್ರು, ಈಗ ಹಗಲೊತ್ತು ಕೂಡ ನಾಟಕ ಆಡುವಂತಹ ಸನ್ನಿವೇಶ ಇವತ್ತು ಮೂಡು ಬಂದಿದೆ. ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಅನೇಕ ಪ್ರತಿಭೆಗಳಿವೆ. ಅದರಲ್ಲಿ ಇವತ್ತಿನ ಯುವಶಕ್ತಿಯಲ್ಲಂತೂ ಹೇಳುವ ಹಾಗೆ ಎಲ್ಲದರಲ್ಲೂ ಒಂದೊಂದನ್ನು ಕಲಿಬೇಕಾಗಿದೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೆಲ್ಲ ಸರ್ವರೊಳಗೊಂದೊಂದು ನುಡಿಗಲಿತು ಪರ್ವತವೇ ಆಗಿಹನು ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಮೂರ್ತಿಯವರೇ ಹೇಳಿದ್ದಾರೆ. ಹಾಗೆ ಪ್ರತಿಯೊಂದು ಪಾತ್ರದಲ್ಲೂ ಬರ್ತಕ್ಕಂತಹ ವಿಶೇಷ ಗುಣ, ಕರ್ಮ, ಸ್ವಭಾವಗಳನ್ನು ನಮ್ಮ ಬದುಕಿನಲ್ಲೂ ಕೂಡ ಅಳವಡಿಸ್ಕೊಂಡು ಈ ನಾಟಕ ಸಾರ್ಥಕ ಆಗುವಂಥ ಸಂದರ್ಭ ಯಾವಾಗ ಅಂದರೆ ಅದನ್ನು ನಾವು ಅಳವಡಿಸ್ಕೊಂಡಾಗ. ಹಾಗಾಗಿ ಇವತ್ತು ಭಾಳ ವಿಶೇಷವಾಗಿ ಕೌಂಡಲಿಕನ ಈ ಒಂದು ನಾಟಕ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭಗವಂತ ಎಲ್ರಿಗೂ ಆಯಸ್ಸು, ಆರೋಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ. ಜೈ ಶ್ರೀ ಗುರುದೇವ್. ಎಲ್ಲರೂ ಕರಿತೀವಿ. ಒಂದು ನಿಮಿಷ ಇರೋ, ಸ್ಟೇಜ್ ಚಿಕ್ಕದ. ಒಂದು ನಿಮಿಷ ಇರೋ, ಒಂದೊಂದಾಗ ಮುಗಿಬೇಕು. ಅಲ್ಲಿ ಕೊಡಿ. ಬನ್ನಿ ಬನ್ನಿ ರೇವಣ್ಣ, ಕೃಷ್ಣಪ್ಪ ಆಯ್ತಾ? ಹಾಕು ಹಾಕಿ ರೇವಣ್ಣ ಅಲ್ಲಿ ಎತ್ಕೊಂಡು ಸೆಟ್ ಮಾಡಿಕೊಂಡಿದ್ದೀರಲ್ಲ, ಅದನ್ನು 4 ಸಾರಿ ಕೊಟ್ಟಾರ. ಕುಣಿಸಿದೆ ರೇವಣ್ಣ, ಹೇಳ್ಗಲಿ ರೇವಣ್ಣ. ಆಯ್ತಾ?
ಶ್ರೀಕಾಂತ್ ಕೂತ ಏ ಜಾಗ ಖಾಲಿ ಬರ್ರಪ್ಪ ಈಗ ಏಯ್ ಬರ್ರಿ ಅಲ್ಲಿ ಬನ್ರ ಮರೆ ಇವ್ರು ಆಯ್ತು ಇಲ್ಲಿ ಯಾರು ಕಾಣ್ತಾನೆ ಇರೋಲ್ಲಪ್ಪ ಇರೋನ್ನ ಕರಿಬೇಕಪ್ಪ ಇಲ್ಲಿ ಹೇಳ್ತಾ ಏನಪ್ಪ ಬಂದ್ರು ನಂದಿದೇವು ಬಂದು ಮದಣ್ಣ ಮೇಲ್ಕ್ ಬನ್ನಿ ಯಾರು ಹೇಳ್ದ ರವಿ ಅವ್ರು ಬರಬೇಕು 5ನೇ ಬ್ಲಾಕ್ ಮೆಂಬರು ತುಂಬ ಧನ್ಯವಾದಗಳು ನೆಕ್ಸ್ಟ್ ಇನ್ಯಾರಿದ್ದಾರೆ ನೋಡ್ರಿ ಇಲ್ಲಿ ಚಂದ್ರಣ್ಣ ಚೀಲ ನೋಡಿ ಚಂದ್ರಣ್ಣ ಒಂದು ಕೀರ್ತಿ ತಂದಿದ್ದಾರೆ ಅವ್ರಿಗೆ ನಮ್ಮ ವಜ್ರಮುನಿ ಗೆಳೆಯರ ಬಳಗದಿಂದ ಹಾಗೂ ದೊಡ್ಡಾಲಹಳ್ಳಿ ಗ್ರಾಮಸ್ಥರಿಂದ ಆತ್ಮೀಯ ಸನ್ಮಾನ ನಮ್ಮ ಹೆಮ್ಮೆಯ ಸೈನಿಕರಾದಂತಹ ಚಂದ್ರಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ಸನ್ಮಾನ ನಮ್ಮ ಉಯ್ಯಂಬಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಚಂದ್ರಣ್ಣ ಅವರು ಕೂಡ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಶಿವಕುಮಾರ್ ಪುಟ್ಟ ನಕುಲ ಮಂತ್ರಿ ಮತ್ತು ವರುಣನಾಗಿ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಕೌಂಡ್ಲೀಕನ ವಧೆ ಎಂಬ ಸುಂದರ ಪೌರಾಣಿಕ ನಾಟಕ ತಂಡದ ವತಿಯಿಂದ ಚಿಕ್ಕ ಸನ್ಮಾನ ಕಾರ್ಯಕ್ರಮ. ಶಿವಾನಂದಣ್ಣವರಿಗೆ ದೊಡ್ಡಾಲಹಳ್ಳಿ ಊರಗೌಡರು ಗಾವೇಗೌಡರು ಕಾರ್ಯಕ್ರಮಕ್ಕೆ ಸಹಕರಿಸಿದ ದೇವಣ್ಣವರು ಕೂಡ ನಾಟಕ ಮಂಡಳಿ ವತಿಯಿಂದ ಸನ್ಮಾನ. ತುಂಬು ರೀತಿಯಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಸನ್ಮಾನವನ್ನು ಮಾಡಿದ್ವಿ. ಮಾಜಿ ಪಂಚಾಯಿತಿ ಸದಸ್ಯರಾದಂತಹ ಜಗ್ಗಣ್ಣನವರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ. ಕೂಡ ವೇದಿಕೆ ಮೇಲೆ ಬರಬೇಕು. ಜಗದೀಶ್ ಅವರು ವತಿಯಿಂದ ಸನ್ಮಾನದ ಕಾರ್ಯಕ್ರಮ
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಟಕವು ಪ್ರಾರಂಭವಾಗ್ತಾ ಇದೆ. ದಯಮಾಡಿ ಕಲಾ ರಸಿಕರು, ಕಲಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕವನ್ನು ಹನುಮನಹಳ್ಳಿ ಡ್ರಾಮಾ ಮಾಸ್ಟರ್ ಕೂಡ ವೇದಿಕೆ ಮೇಲೆ ಆರ್ಯವರ್ಧನ್ ಈ ರಾಜ್ಯದ ನಟ ಭಯಂಕರ ವಜ್ರಮುನಿ ಅವರ ಮೊಮ್ಮಗ ಕೂಡ ದಯಮಾಡಿ ಚಪ್ಪಾಳೆಯ ಮುಖಾಂತರ ಅವ್ರನ್ನ ಸ್ವಾಗತಿಸಬೇಕು. ರಾಜ್ಯ ಕಂಡಂತ ಹೆಮ್ಮೆಯ ಖಳನಾಯಕ ವಜ್ರಮುನಿಯವರ ಸುಪುತ್ರ ಜಗದೀಶ್ ಅವರ ವೇದಿಕೆ ಮೇಲೆ ಬಂದಿದ್ದಾರೆ. ದಯಮಾಡಿ ಕಲಾಭಿಮಾನಿಗಳು ಚಪ್ಪಾಳೆ ಹೊಡೆಯುವ ಮುಖಾಂತರ ಅವರನ್ನು ಗೌರವಿಸಬೇಕು. ವಜ್ರಮುನಿಯವರ ಮೊಮ್ಮಗರಂತ ಹರ್ಷಿತ್ ವಜ್ರಮುನಿಯವರು ಹಾಗೂ ವಜ್ರಮುನಿಯವರ ಮಗರಾದಂತಹ ಜಗದೀಶ್ ವಜ್ರಮುನಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ದು ಒಂದು ಶುಭ ದಿನ ಅಂತ ಹೇಳ್ಬೋದು. ವಜ್ರಮುನಿಯವರು ಅಂತಂದ್ರೆ ನಟ ಭಯಂಕರ ಅಂತ. ನಟ ಭಯಂಕರ ಅವರ ಮೊಮ್ಮಗ ಮತ್ತೆ ಮಗ ಇಬ್ರು ಬಂದಿರೋದು ನಮ್ಮ ದೊಡ್ಡಹಳ್ಳಿಗೆ ಒಂದು ಒಳ್ಳೆ ಈ ಫಂಕ್ಷನ್ ಅಲ್ಲಿ ಅವರು ಒಂದೆರಡು 4 ಮಾತಾಡ್ಬೇಕು ಅಂತ ನಾವು ನಮ್ಮ ದೊಡ್ಡಹಳ್ಳಿ ಗ್ರಾಮಸ್ಥರ ಪರವಾಗಿ ಜಗದೀಶ್ ಅವ್ರನ್ನ ಕೇಳ್ಕೊತೀವಿ. ಮೊಮ್ಮಗ ಮಾತಾಡ್ತಾರಾ? ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಎಲ್ಲ ದೊಡ್ಡಹಳ್ಳಿ ಜನರಿಗೆ ನಮಸ್ಕಾರ. ನನ್ನ ಹೆಸರು ಆಕರ್ಷ್ ವಜ್ರಮುನಿ. ನಮ್ಮ ತಾತ ಕೂಡ ಈ ಒಂದು ಊರಲ್ಲಿ ಪ್ರಚಂಡ ರಾವಣ ನಾಟಕ ಮಾಡಿದ್ದಾರೆ. ನಾನು ಪ್ರಚಂಡ ರಾವಣ ನಾಟಕದ ಒಂದು ತುಣುಕನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಏನಾದರೂ ತಪ್ಪಿದ್ದರೆ ಕ್ಷಮಿಸಿ. ಆಂತರ್ಯದಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂಥವುದೋ ಅಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ. ಈ 8ನೆಯ ದಶಕಂಠ ರಾವಣನ ಗುಂಡಿಗೆಯನ್ನು ರೊಚ್ಚಿಗೆ ಎಬ್ಬಿಸುತ್ತಿರುವ ದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ, ಪಾಪ ಆ ವಿಧಾತನು ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಶಬ್ದನನ್ನಾಗಿ ಮಾಡಿ ಕಾಡುತ್ತಿರುವ ಗಾಣದ ಕೈ ಯಾವುದು?
ಅದೇ ನೀ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿ, ಪ್ರಬುದ್ಧವೇ, ಪ್ರಚಂಡವೇ. ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ. ಧನ್ಯವಾದ. ಈ ನಾಡು ಕಂಡ ಹೆಮ್ಮೆಯ ಖಳನಾಯಕ ಡಾಕ್ಟರ್ ವಜ್ರಮುನಿ ಅವರ ಮೊಮ್ಮಗನ ಅಂತ ಇವರಿಗೆ ಆಕಾಶ್ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸಬೇಕು. ಯಲಾಕುನ್ನಿ ಎಂಬ ಚಿತ್ರದಲ್ಲೂ ಕೂಡ ನಟನಾಗಿ ಪಾತ್ರವನ್ನು ವಹಿಸಿದ್ದಾರೆ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ನಮ್ಮ ಎಲ್ಲರ ಆರೈಕೆ. ವೇದಿಕೆಗೆ ನನ್ನ ಕರೆದು ಈ ಮುಂದೆ ಪ್ರಚಂಡ ರಾವಣ ನಾಟಕನ ಪ್ರಸ್ತುತಪಡಿಸಿದ್ದಕ್ಕೆ, ನನ್ನ ಬರಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಬಂದಂತ ಆಕಾಶ್ ವಜ್ರಮುನಿ ಅವರಿಗೆ ದೊಡ್ಡಹಳ್ಳಿ ಶಿಶುವಾದ ಮೂರ್ತಿ ನಾಟಕ ಮಂಡಳಿ ಹಾಗೂ ವಜ್ರಮುನಿ ಅಭಿಮಾನಿ ಬಳಗದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಜೋರಾದ ಚಪ್ಪಳೆಯ ಮೂಲಕ ಅವರನ್ನು ಬೀಳ್ಕೊಡಿಕೊಳ್ಳಲು ತಮ್ಮಲ್ಲಿ ವಿನಂತಿ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजा आनन पद्मार्गणं गजा अनेकदन्तं भक्तानां एकदन्तमुपास्महे एकदन्त
ಕೈಲಾಸವಾಸ ಕೈಲಾಸವಾಸ ಕರುಣಿಸಮ್ಮ ದೇವ ಕಮಲ ವಿಲಾಸ ಸದಾ ಸುತೇಲ ವಿಲೋಲ ಪರಿಪಾಲಿಸೋ ದೇವ ಕಮಲ ವಿಲಾಸ ಹರ ಸಕಲ ಕಾರ್ಯ ಸಿದ್ಧನಾದ ವಿಘ್ನೇಶ್ವರನೇ ನಿನಗೆ ಶರಣು. ಮಹಾನ್ ದೇವಿ ಆದಿಶಕ್ತಿಯೇ ನಿನಗೆ ದೀನರಾದ ನಮ್ಮ ಹರಕೆಯ ಪ್ರಣಾಮಗಳು. ಓ ಜ್ಞಾನೇಶ್ವರಿ ಶಾರದಾ ಮಾತೆಯೇ ನಿನಗೆ ನಮ್ಮ ಅನಂತ ಅನಂತ ವಂದನೆಗಳು. ಏ ಪರಮೇಶ್ವರ ನಿನಗೆ ನಮ್ಮೆಲ್ಲ ಸುಖ ದುಃಖಗಳು ಮೀಸಲಾಗಿರಲಿ. ವಿಶ್ವದ ಅನಂತ ರೂಪರೂಢರಾದ ಮಹಾನ್ ಮಹಾನ್ ಮೈಮರಿಗೂ ಪಂಡಿತೋತ್ತಮರಿಗೂ ನಾರಿ ಮುಣಿಯರಿಗೂ ನಮ್ಮ ಅನಂತ ಅನಂತ ವಂದನೆಗಳು. ಶ್ರೀ 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 ಶಿವಮೂರ್ತಿ ಕೃಪಾಪೋಷಿತ ನಾಟಕ ಮಂಡಳಿ ಹಾಗೂ ವಜ್ರಮುನಿ ಯುವಕರ ಬಳಗ ದೊಡ್ಡ ಆಲಹಳ್ಳಿ ಉಯ್ಯಂಬಳ್ಳಿ ಹೋಬಳಿ ಕನಕಪುರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆಯಾದ ನಾವುಗಳು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಶುಭ ದಿನ ರಾತ್ರಿ ರತಿ ಮನ್ಮಥ ಕಲ್ಯಾಣ ಅಥವಾ ಕೌಂಡ್ಲಿಕನ ವಧೆ ಎಂಬ ಸುಂದರ ಸುಂದರ ಭಕ್ತಿ ಪೌರಾಣಿಕ ನಾಟಕವನ್ನು ಶ್ರೀ 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 ಶಿವಗಿರಿ ಕ್ಷೇತ್ರದ ಮಠಾಧಿಪತಿಗಳಾದಂಥ ಪರಮ ಪೂಜ್ಯ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮೀಜಿ ಅವರ ಘನ ಆಶೀರ್ವಾದದೊಡನೆ ಹಾಗೂ ಡ್ರಾಮಾ ನಿರ್ದೇಶಕರಾದಂಥ ಏಳಗಳ್ಳಿ ಸೋಮಲಿಂಗೇಗೌಡರವರ ಮಾರ್ಗದರ್ಶನದೊಡನೆ ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಅಧ್ಯಕ್ಷತೆಯೊಡನೆ ಹಾಗೂ ಸಾಧು ಸಂತರು ಗುರು ಹಿರಿಯರು ತಂದೆ ತಾಯಂದಿರ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯಂದಿರ ಹಾಗೂ ಗ್ರಾಮದ ಊರಿನ ಗ್ರಾಮಸ್ಥರುಗಳ ಸಮ್ಮುಖದಲ್ಲಿ ಅಭಿನಯಿಸಲಿದ್ದೇವೆ. ನಮ್ಮ ಸಂಘದ ಪಾತ್ರವರ್ಗದವರಲ್ಲಿ ವಿದ್ಯಾವಂತರುಗಳು ಅವಿದ್ಯಾವಂತರುಗಳು ಇದ್ದು ಅವರುಗಳ ಬಾಯಿಂದ ಹೊರಡುವ ಶಬ್ದಗಳಲ್ಲಾಗಲಿ ಅಕ್ಷರಸ್ವರ ವ್ಯಂಜನಗಳಲ್ಲಾಗಲಿ ಅಥವಾ ವಾದ್ಯ ವೃಂದದವರಿಂದಲೇ ಆಗಲಿ ಅಪಸ್ವರಗಳೇನಾದರೂ ಕಂಡು ಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಪರಿಗಣಿಸಿ ನಮ್ಮ ಸಂಘದವರನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುವೆನು. ಆದರೆ ನಾನು ಪಾತ್ರಧಾರಿಯಂತೂ ಅಲ್ಲ, ಸೂತ್ರಧಾರನಾಗಿ ಅಭಿನಯಿಸಲಿದ್ದೇನೆ. ಪಾತ್ರಧಾರಿಗಳು ಮೋಡದ ಮರೆಯಲ್ಲಿ ಮಿನುಗುವ ನಕ್ಷತ್ರಗಳಾಗೆ ಪರದೆಯ ಹಿಂಬದಿಯಲ್ಲಿ ಬರಲಿದ್ದಾರೆ. ನಮ್ಮ ಪಾತ್ರಧಾರಿಗಳನ್ನು ಪ್ರೋತ್ಸಾಹಿಸಿ ನಮ್ಮ ನಾಟಕವನ್ನು ಯಶಸ್ವಿಗೊಳಿಸಬೇಕೆಂದು ದೊಡ್ಡಹಾಲಹಳ್ಳಿಯ ಗ್ರಾಮಸ್ಥರುಗಳು, ಸುತ್ತಮುತ್ತಲಿನ ಊರುಗಳ ಗ್ರಾಮಸ್ಥರುಗಳು ಹಾಗೂ ನಮ್ಮ ಕೌಂಡ್ಲಿಕನ ವಧೆ ನಾಟಕವನ್ನು ವೀಕ್ಷಣೆ ಮಾಡುತ್ತಿರುವ ಪ್ರತಿಯೊಬ್ಬ ಕಲಾಭಿಮಾನಿಗಳಲ್ಲಿಯೂ ಸೂತ್ರಧಾರಿಯಾದ ನಾನು ಕರಮುಗಿದು ಬೇಡಿಕೊಳ್ಳುವೆನು. ಸಂಪಾತ್ಪದೆ ಶ್ರೀ ಚಾಮುಂಡೇಶ್ವರಿ ಸಲು ಹೆಮ್ಮನು ಸರ್ವೇಶ್ವರಿ.
ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಇರಲಿ ನನ್ನ ಮೇಲೆ ಈ ಬಡವನ ಮೊರೆಗೆ ಒಲಿದು ಬಾರಯ್ಯ ನಮ್ಮ ಮನೆಗೆ. ಬಾಳಲ್ಲಿ ಬಲು ನೊಂದು ಬಳಲಿರುವೆನೋ ತಂದೆ ದೀನದಯಾ ಸಿಂಧು ನೀನೇ ಗತಿಯು ಮುಂದೆ. ಬಳಲಿರುವೆನೋ ತಂದೆ ದೀನದಯಾ ಸಿಂಧು ನೀನೇ ಗತಿಯು ಶ್ರೀ ಬಂದು ನನ್ನೊಮ್ಮೆ ಅರಸೆಂದು ಬೇಡು ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಮಲೆಯ ಮಾದೇವ ಬಾರೋ ಮಲೆಯ ಮಾದೇವ ಬಾರೋ. ಎಲ್ರು ಮಾದೇಶ್ವರನ್ ಪಾದಕ್ಕೊಂದ್ಸತಿ ಉಗೇನ್ರಪ್ಪ. ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ
ಸಾಕಿದಾರಯ ನೀನರಸೆ ಪ್ರಿಯ. ಅದನ್ನೇ ಚಿಂತೆಯ ಪರಿಹರಿಸಿ ಸಾಕಿದಾರಯ ನೀನರಸೆ ಹೃದಯ ಶೋಕವನ್ನೇ ಮರೆಸಿ ಅಮರ ಲೋಕವನ್ನೇ ರಚಿಸಿದೆ ಪ್ರಿಯ. ಹೃದಯ ಶೋಕವನ್ನೇ ಮರೆಸಿ ಅಮರ ಲೋಕವನ್ನೇ ರಚಿಸಿದೆ ಗರಿ ಸಾರಿ ಸಾರಿ ಸೊರಗೆ ನಲಿದು ಬಾ ಸಜ್ಜನ ತಾಗಿಟಲಯ ಬರಿತಗೆ ನಲಿದು ಬಾ ಶೃಂಗಾರವಾಗಿ ಮನ ಮೋದಿನೆ ಜಯ ಕಾಂತಾಮಣಿ ಕಾಮಿನೆ 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 ರುಕ್ಮಿಣಿ ಸ್ವಾಮಿ. ಏಕೆ ಕಿನ್ನಳಾಗಿರುವೆ ನಿನ್ನ ಅಂತರಂಗದ ವಿಚಾರವೆಂದು ನನ್ನ ಸಂಗಡ ತಿಳಿಸಬಾರದೇಕೆ ಸ್ವಾಮಿ, ಕಪಟ ನಾಟಕ ಸೂತ್ರಧಾರಿಯಾದ ತಮಗೆ ತಿಳಿಯದ ವಿಚಾರವು ಯಾವುದಿರುವುದು ಸ್ವಾಮಿ? ಆದರೂ ನನ್ನ ಬಾಯಿಂದಲೇ ಕೇಳಬೇಕೆಂಬ ಆಸೆಯೇ. ರುಕ್ಮಿಣಿ, ನಿನ್ನ ಭಕ್ತಿ ಭಾವ ನಿನ್ನ ನಡೆನುಡಿಗಳನ್ನು ನಾನು ಅರಿಯದವನೇ. ನಿನ್ನ ಅಂತರಂಗದ ವಿಚಾರವೇನೆಂದು ನನ್ನ ಸಂಗಡ ತಿಳಿಸಬಾರದೇಕೆ? ಸ್ವಾಮಿ, ಕುಮಾರನಾದ ಮನ್ಮಥನು, ಸಕಲ ಕೋವಿದನು, ನವ ಯೌವನ ಸ್ವರೂಪನು, ತೇಜೋವಂತನಾಗಿರೋ ವಿಚಾರವು ನಿಮಗೆ ತಿಳಿಯದೆ? ತಿಳಿದಿರುವೆನು ರುಕ್ಮಿಣಿ. ಈಗ ಅದಕ್ಕೆ ಏನು ಮಾಡಬೇಕೆಂದಿರುವೆ? ಮಾಡುವುದೇನೇನು ಸ್ವಾಮಿ? ಲೋಕದಲ್ಲಿ ತನ್ನ ಮಕ್ಕಳು ಯೌವನ ಸಂಪನ್ನರಾದ ಮೇಲೆ ಅವರಿಗೆ ವಿವಾಹವನ್ನು ಮಾಡಿ ಸಂತೋಷ ಪಡಬೇಕೆಂಬುದು ಎಲ್ಲರ ಆಸೆಯಲ್ಲವೇ ದೇವ? ಪ್ರಿಯೆ, ನಿನ್ನ ಮಾತುಗಳನ್ನು ಒಪ್ಪತಕ್ಕರಿಸಿ ಬಲು ಜಾಣ್ಮೆಯಿಂದಲೇ ಮಾತನಾಡಿದ್ದೆ. ಈ ನಿನ್ನ ಚಾತುರ್ಯವಾದ ವಾಕ್ಯಗಳನ್ನು ಕೇಳಿ ನನ್ನ ಮನಸ್ಸಿಗೆ ಅತ್ಯಾನಂದವಾಯಿತು. ಕುಮಾರನಾದ ಮನ್ಮಥನಿಗೆ ವಿವಾಹ ಮಾಡಬೇಕೆಂಬ ವಿಚಾರವಾಗಿ ತಾನೆ ನೀನು ನನ್ನೊಡನೆ ವಾದಿಸುತ್ತಿರುವುದು? ಹೌದು ಸ್ವಾಮಿ. ಪ್ರಿಯೆ, ನಿನ್ನ ಮಾತುಗಳನ್ನು ಒಪ್ಪತಕ್ಕದ್ದೇ ಸರಿ. ಕುಮಾರನಾದ ಮನ್ಮಥನಾದರೂ ನವಯೌವನ ಸಂಪನ್ನನು, ಸಕಲ ಕಲಾ ಕೋವಿದನು, ಅಲ್ಲದೆ ತನ್ನ ಸೌಂದರ್ಯದಿಂದಲೂ ಪುಷ್ಪಬಾಣ ಪ್ರಯೋಗದಿಂದಲೂ ಇಡೀ ಪ್ರಪಂಚವನ್ನೇ ಮರಳು ಮಾಡುತ್ತಿರುವ ಇಂತಹ ಪುತ್ರನಿಗೆ ಹೇಳುವನ್ನು ಕೇಳುತ್ತೀಯೇ? ನವಮೋಹನಾಂಗಿ ಎನಿಸುತ್ತೆ ನವಮೋಹನಾಂಗಿ ಎನಿಸುತ್ತೆ ಮೋಹನದಳಾವ ತರುಣಿ ಎಲ್ಲಿಯಳು ಕಾಣೆ ರಮಣಿ ನವತಾರುಣ್ಯ ರೋಪಿಗೋಲುವ ನವತಾರುಣ್ಯ ರೂಪಿಗೋಲುವ ನವಗುಣ ಭರಿತೆಯಾದ ಕನ್ನಿಕೆಯೋ ಎಲ್ಲಿ ಹಳ್ಳಿ ರಮಣಿ ರುಕ್ಮಿಣಿ, ಸ್ವಾಮಿ, ಇಂತಹ ಮನ್ಮಥ ಕುಮಾರನಿಗೆ ಸದ್ಯಾಗತಕ್ಕಂತಹ ಕನ್ನಿಕೆಯು ಈ ಪ್ರಪಂಚದಲ್ಲಿ ಎಲ್ಲಿರುವಳು ತಿಳಿಯನಲ್ಲ. ಈಗ ಇದಕ್ಕೆ ಏನು ಮಾಡಲಿ? ಮಾಡುವುದೇನೇನು ಸ್ವಾಮಿ? ನೀವೇ ಈ ರೀತಿ ಹೇಳಿದರೆ ನಮ್ಮ ಪಾಡೇನು? ನೀವು ಮನಸ್ಸು ಮಾಡಿದರೆ ಕನ್ಯೆಯನ್ನು ಹುಡುಕುವುದು ಅಷ್ಟೊಂದು ಕಷ್ಟಕರವಲ್ಲವಲ್ಲ? ಪ್ರಿಯೆ, ಕುಮಾರನಾದ ಮನ್ಮಥನಿಗೆ ವಿವಾಹ ಮಾಡಬೇಕೆಂಬ ಮನಸ್ಸು ನನಗೆ ನಿನಗಿಂತಲೂ ಅಧಿಕವಾಗಿರುವುದು.
ಈ ವಿಚಾರದಲ್ಲಿ ನಾನು ನೆಪ ಮಾತ್ರಕ್ಕೆ ಮಾತನಾಡುತ್ತೇನೆಂದು ಭಾವಿಸಬೇಡ. ಹೇಳುವೆನು ಕೇಳು. ಚರಿಸುತ್ತೆ ನಾನಾ ದೇಶಗಳ ಚರಿಸುತ್ತೆ ನಾನಾ ದೇಶಗಳ ಸರಿಸಮಳಾದ ಕನ್ನಿಕೆಯ ನಾ ತರುವೆ ಮನ್ಮತಗೆ. ಹೌದೇ ಸ್ವಾಮಿ? ಹೌದು ಪ್ರಿಯೆ. ನಾರಿಯೇ ಚಿಂತಿಸದಿರುನೆ ರುಕ್ಮಿಣಿ. ನಾರಿಯೇ ಚಿಂತಿಸದಿರುನೆ ದಾರುಣಿಯಳಾದರೂ ತರುವೆ ಕನ್ನಿಕೆಯ ಕುವರಗೆ. ಚಿಂತಿಸದಿರುನೆ ಕಾಂತಮ್ಮನೆ ರಮಣಿ ಕಲ್ಯಾಣಿ ಗುಣಮಾಣಿಯೇ. ಚಿಂತಿಸದಿರುನೆ ಕಾಂತಮ್ಮನೆ ರಮಣಿ ಕಲ್ಯಾಣಿ ಗುಣಮಾಣಿಯೇ. ಸಂತಸದಿಂದಲೇ ನಾಸು ಕುಮಾರಗೆ. ಹೌದು ಪ್ರಿಯೆ. ಸಂತಸದಿಂದಲೇ ನಾಸು ಕುಮಾರಗೆ. ಸಂತಸದಿಂದಲೇ ನಾಸು ಕುಮಾರಗೆ ಕಾಂತಮಣಿಯ ತರುವೆನು ಕುವರಗೆ. ಕಾಂತಮಣಿಯ ತರುವೆನು ಕುವರಗೆ. ಚಿಂತಿಸದಿರುನೆ ಕಾಂತಮಣಿ ರಮಣಿ ಕಲ್ಯಾಣಿ ಗುಣಮಾಣಿಯೇ. ಶಾಂತಿ ಸೋರಂಗಿನಿ ಸೊಬಗಿನ ಕುವರಿಯ. ಶಾಂತಿ ಸೋರಂಗಿನಿ ಸೊಬಗಿನ ಕುವರಿಯ. ಶಾಂತಿ ಸೋರಂಗಿನಿ ಸೊಬಗಿನ ಕುವರಿಯ ಲಲನ ಮಣಿಯ ತರುವೆನು ಕುವರಗೆ. ಲಲನ ಮಣಿಯ ತರುವೆನು ಕುವರಗೆ. ಚಿಂತಿಸದಿರುನೆ ಕಾಂತಮಣಿ ರಮಣಿ ಕಲ್ಯಾಣಿ ಗುಣಮಾಣಿಯೇ. ಗುಣಮಣಿಯೇ ಗುಣಮಣಿಯೇ ಗುಣಮಣಿಯೇ. ರುಕ್ಮಿಣಿ, ಸ್ವಾಮಿ, ಹೀಗಿರುವಲ್ಲಿ ಸಮಸ್ತ ಲೋಕವನ್ನು ತಿರುಗಿ ಎಲ್ಲಿಯಾದರೂ ಸರಿ ಕುಮಾರನಾದ ಮನ್ಮಥನಿಗೆ ಓರ್ವ ಕನ್ಯೆಯನ್ನು ತರುವ ತನಕ ನೀನು ಚಿಂತೆಯನ್ನು ಬಿಟ್ಟು ಧೈರ್ಯದಿಂದ ಹಬ್ಬ, ನನ್ನ ಮನಸ್ಸಿಗೆ ಈಗ ಸಂತೋಷವಾಯಿತು ಸ್ವಾಮಿ. ಇದು ಕ್ಷಿಪ್ರದಲ್ಲಿ ಮನ್ಮಥನ ಲಗ್ನವನ್ನು ಮಾಡಿಸಿ ನಿನ್ನ ಮನಸ್ಸಿಗೆ
ಅತ್ಯಾನಂದನ್ನುಂಟು ಮಾಡುವೆನು. ನಾನೀಗಲೇ ಗರುಡ ನಡುಗೂಡಿ ಕನ್ಯಾನ್ವೇಷಣೆಗಾಗಿ ಹೊರಡುವೆನು. ಆಗಬಹುದು ಸ್ವಾಮಿ. ನಡಿಬಿಡಿ. ಹಾಕಪ್ಪ ಅಲ್ಲಿ ಹಂಗಾಕವ ಎಲ್ಲ ಕೈಯಲ್ಲಿ ಸಾರು ತಿಂದನಪ್ಪ ಇತ್ಕಪ್ಪ ಆಯ್ತು ಬರ್ರೋ ಕಿರಣ ಒಬ್ರು ಹಾರ ಹಾಕಿ ಶಾಲ ಹಾಕಿ ನೋಡಿ ಅತ್ತಾಗ ಹೋಯ್ತಾರೆ ಇತ್ತ ಕೊಡ್ರ ಈ ಕಡೆಗೆ ಅಲ್ಲಿ ಕೊಡ್ರಿ ಅಲ್ಲಿ ಹಾಕಿ ಶಾಲ ಹಾಕಿ ಶಾಲು ಇನ್ನೊಂದು ಶಾಲೆ ಇಲ್ಲಪ್ಪ ಕೊಡಪ್ಪ ಇಲ್ಲಿ ಕೊಡಪ್ಪ ಶಾಲ್ ಕೊಡಿ. ಆಯ್ತಾ ಎಲ್ರಿಗೂ ಧನ್ಯವಾದಗಳು. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯಪ್ರದಾಯನಿ ಪಾವನ ಪಾಹಿ ಮಾಂ. ಅಭಯಪ್ರದಾಯನಿ ಪಾವನ ಪಾಹಿ ಮಾಂ. ತ್ರಿಭುವನ ಜನನಿ ಜಗನ್ಮೋಹಿನಿ,
ಪರಮೇಶ್ವರಿ, ಅನುದಿನವೂ ಅನುಕ್ಷಣವೂ ನಿನ್ನನ್ನೇ ಆರಾಧಿಸಿ ನಂಬಿರುವ ಈ ನಿನ್ನ ಭಕ್ತಳನ್ನು ಕೈಬಿಡದೆ ಕಾಪಾಡುವ ಭಾರವು ನಿನ್ನದಾಗಿದೆ. ಇದು ನಮೋ ದೇವಿ ನಮೋ ನಮಃ. ಅರೆ ಪುತ್ರರೇ, ಬಂದಿರಾ ನನ್ನೊಡೆಯ? ಇದು ಈ ನಿಮ್ಮ ಚರಣದ ಅವಶ್ಯನ್ನು ಆಶೀರ್ವದಿಸಿ. ಮಂಗಳವಾಗಲಿ ಸ್ವಾಮಿ. ಪ್ರಿಯ ಕರೆ ಮೋಹಿನಿ ನಯ ಮೃದು ಬಾಜಿನಿ, ಪ್ರಿಯ ಕರೆ ಮೋಹಿನಿ. ಪ್ರಿಯೆ, ಪ್ರಿಯ ಕರೆ ಮೋಹಿನಿ ನಯ ಮೃದು ಬಾಜಿನಿ, ಪ್ರಿಯ ಕರೆ ಹರಿಸಾಲನ್ನ ಪರಿತಾಪವಾರಿಸೆ, ತರ ಹರಿಸಾಲನ್ನ ಪರಿತಾಪವಾರಿಸೆ, ಪ್ರಿಯ ಕರೆ ಮೋಹಿನಿ ನಯ ಮೃದು ಬಾಜಿನಿ, ಪ್ರಿಯ ಕರೆ ಮೋಹಿನಿ. ಪ್ರಿಯೆ, ಪ್ರಭು, ಈ ದಿನ ನನಗೇಕೋ ದೇಹಕ್ಕೆ ಆಯಾಸವಾಗುತ್ತಿರುವುದು, ಸ್ವಲ್ಪ ಕಾಲ ನಿದ್ರಿಸೋಣ ಬಾ. ಹಾಗೆ ಆಗಲಿ ಸ್ವಾಮಿ. ಬನ್ನಿ ಅಂತಃಪುರಕ್ಕೆ ಹೋಗೋಣ. ಬನ್ನಿ ಪ್ರಭು. ಏನ ಗೈವೆನ ಇದ ಕಲ್ಲೋಚನೆ, ಯೋಚನೆಗೆ ಗುರೆಯಾದೆನೋ ನಾ. ನೋಡನೆ ಪರಮಾತ್ಮ, ಏನ ಗೈವೆನ ಇದ ಕಲ್ಲೋಚನೆ, ಯೋಚನೆಗೆ ಗುರೆಯಾದೆನೋ ನಾ. ದೇಶ ದೇಶವ ತಿರುಗೆ ನಾನು, ದೇಶ ದೇಶವ ತಿರುಗೆ ನಾನು, ದಾಸೆಯಾದೆನು ವೀರಗರುಡನೆ. ದಾಸೆಯಾದೆನು ವೀರಗರುಡನೆ, ಮನ್ಮತಾಗೆ ನಾರೀಗ, ಮನ್ಮತಾಗೆ ನಾರೀಗ, ಕರಕದೆ ನ ಚಿಂತೆಯೇನೋ ನಾ. ಕರಕದೆ ನ ಚಿಂತೆಯೇನೋ ನಾ. ಏನ ಗೈವೆನ ಇದ ಕಲ್ಲೋಚನೆ, ಯೋಚನೆಗೆ ಗುರಿಯಾದೆನು ನಾ. ಭಕ್ತನಾದ ಗರುಡನೆ, ಪರಮಾತ್ಮ, ಈಗ ನಾವು ಚರಿಸಿ ಬಂದ ಹಂಗ, ಕಳಿಂಗ, ಕಾಂಬೋಜ, ಕಾಶ್ಮೀರ ದೇಶಗಳನ್ನೆಲ್ಲ ಸುತ್ತಿದರು ಕುಮಾರನಾದ ಮನ್ಮಥನಿಗೆ ಕನ್ಯೆಯೇ ದೊರೆಯಲಿಲ್ಲವಲ್ಲ. ಕನ್ಯೆಯನ್ನು ತರುವೆನೆಂಬ ಆಸೆಯಿಂದಿರುವ ರುಕ್ಮಿಣಿಗೆ ಈ ನನ್ನ ಮುಖವನ್ನು ಹೇಗೆ ತೋರಿಸಲಿ? ಎಂತಹ ಚಿಂತೆಗೆ ಗುರಿಯಾದೆನು ಗರುಡನೆ.
ಪರಮಾತ್ಮ ಚಕ್ರಾಯುಧ ಲೀಲ ಸುಧಾ ಬ್ರಹ್ಮಾಂಡ ಚೋರಿ ಚಕ್ರಾಯುಧ ಲೀಲ ಸುಧಾ ಬ್ರಹ್ಮಾಂಡ ಚೋರಿ ದೇವಾದಿದೇವ ಮಯಾಮಯ ವಿರೂಪ ದೇವಾದಿದೇವ ಮಯಾಮಯ ವಿರೂಪ ಸಕಲ ಭುವನ ಸಾಧುಶೀಲ ಸಕಲ ಭುವನ ಸಾಧುಶೀಲ ಬ್ರಹ್ಮಾಂಡ ಚೌರಿ ಚಕ್ರಾಯುಧ ಲೀಲ ಸುಧಾ ಬ್ರಹ್ಮಾಂಡ ಚೌರಿ ನೀನೇ ದೀನ ಬಂಧು ರಾಕ್ಷಸ ಕೃಪಾ ಸಿಂಧು ಪರಮಾತ್ಮ ನೀನೇ ದೀನ ಬಂಧು ರಾಕ್ಷಸ ಕೃಪಾ ಸಿಂಧು ಸಕಲ ಭುವನ ಸಾಧುಶೀಲ ಸಕಲ ಭುವನ ಸಾಧುಶೀಲ ಬ್ರಹ್ಮಾಂಡ ಚೌರಿ ಚಕ್ರಾಯುಧ ಲೀಲ ಸುಧಾ ಬ್ರಹ್ಮಾಂಡ ಚೌರಿ ಬ್ರಹ್ಮಾಂಡ ಚೌರಿ ಬ್ರಹ್ಮಾಂಡ ಚೌರಿ ಪರಮಾತ್ಮ ಗರುಡನೆ, ಇಡೀ ಪ್ರಪಂಚವನ್ನು ಚರಾಚರ ವಸ್ತುಗಳನ್ನು 88 ಕೋಟಿ ಜೀವರಾಶಿಗಳನ್ನು ತಮ್ಮ ಕುಕ್ಷಳಿಗೆ ಅಡಗಿಸಿಕೊಂಡಿರುವ ನೀವು ಈ ರೀತಿ ಚಿಂತಿಸುತ್ತಿರುವುದು ನ್ಯಾಯವೇ ದೇವ? ನೀವು ಮನಸ್ಸು ಮಾಡಿದರೆ ನೀವೇ ಈ ರೀತಿ ಹೇಳಿದ ಮೇಲೆ ಮಿಕ್ಕುಳಿದವರ ಪಾಡೇನು ದೇವ? ಗರುಡನೆ, ನನಗೇನೋ ಒಂದು ತೋಚದಾಗಿದೆ. ಈಗ ಇದಕ್ಕೆ ಏನು ಮಾಡುವುದು? ಪರಮಾತ್ಮ ದೇವ ನೀನಿದಕ್ಕೆ ಚಿಂತಿಸುವುದೇ ದೇವ? ದೇವ ನೀನಿದಕ್ಕೆ ಚಿಂತಿಸುವುದೇ ದೇವ? ಭವಲೋಕ ವೈದ್ಯನು ಆಗುವುದೇ ನೀ. ಪರಮಾತ್ಮ ಭೂಮಿಯು ನೀನಿದಕ್ಕೆ ಚಿಂತಿಸುವುದೇ ದೇವ? ಪರಮಾತ್ಮ ಭೂಮಿಯು ನೀನಿದಕ್ಕೆ ಚಿಂತಿಸುವುದೇ ದೇವ? ತಂಗಿ ದ್ರೌಪದಿ ಕರೆಸಿ ತಂಗಿ ದ್ರೌಪದಿ ಕರೆಸಿ ಕಾರ್ಯವ ನಡೆಸೋರಿ. ತಂಗಿ ದ್ರೌಪದಿ ಕರೆಸಿ ಕಾರ್ಯವ ನಡೆಸೋರಿ. ದೇವ ನೀನಿದಕ್ಕೆ ಚಿಂತಿಸುವುದೇ ದೇವ? ಭವಲೋಕ ವೈದ್ಯನು ಆಗುವುದೇ ನೀ. ಪರಮಾತ್ಮ ಗರುಡನೆ, ಸರ್ವ ಚೈತನ್ಯ ಸ್ವರೂಪನಾದ ನಿಮಗೆ ನಾನು ಧೈರ್ಯ ಹೇಳುವಷ್ಟು ಸಾಮರ್ಥ್ಯನೇ ದೇವ. ನೀವು ಮನಸ್ಸು ಮಾಡಿದರೆ ಇಡೀ ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲವನ್ನಾಗಿ ಮಾಡಿ ಮನ್ಮಥನಿಗೆ ತಕ್ಕ ಕನ್ನಿಕೆಯನ್ನು ನೋಡಿಕೊಂಡಬಹುದಾದ ನೀವು ಈ ರೀತಿ ಚಿಂತಿಸುತ್ತಿರುವರಲ್ಲ. ಕಪಟ ನಾಟಕ ಸೂತರಾಯಾದ ನಿಮ್ಮ ಮಹಿಮೆಯನ್ನು ಅರಿಯಲು ಆ ಆದಿಶೇಷನಿಗೂ ಅಸಳವಾದ್ದು. ಅಂಥದರಲ್ಲಿ ಸಾಮಾನ್ಯ ಪಕ್ಷಿ ಆಕಾರವಾದ ನಾನೇನು ಮಾಡಲಿ ದೇವ? ಪರಮ ಭಕ್ತನಾದ ಗರುಡನೆ, ಪರಮಾತ್ಮ ನಿನ್ನ ಭಕ್ತಿ ಭಾವ, ನಿನ್ನ ನಡೆ ನುಡಿಗಳನ್ನು ಕಂಡು ನಾನು ಸಂತುಷ್ಟನಾದೆನು. ಕುಮಾರನಾದ ಮನ್ಮಥನಿಗೆ ಕನ್ಯೆಯನ್ನು ತರಲು ನನ್ನ ಸಹೋದರಿಯಾದ ದ್ರೌಪದಿಯಿಂದ ಸಾಧ್ಯವೇ ವಿನಃ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಆದ ಕಾರಣ ಆಕೆಯನ್ನು ಕರೆದು ಆಕೆಯೊಡನೆ ವಿಚಾರವನ್ನು ತಿಳಿಸಿ ಆಕೆಯನ್ನು ಕನ್ಯನ್ವೇಷಣೆಗಾಗಿ ಕಳಿಸುವೆನು.
ನಾನೀಗಲೇ ದ್ರೌಪದಿಯನ್ನು ಸ್ಮರಣೆ ಮಾಡುವೆನು. ದ್ರೌಪದ, ಆಹಾ, ದುಡುಕಿದೆನಲ್ಲ. ನನ್ನ ಜ್ಞಾನ ದೃಷ್ಟಿಯಿಂದ ನೋಡಲು ದ್ರೌಪದಿಯು ಅರ್ಜುನನ ಸಮೇತ ಸುಖಸೈನದೊಳಗೆ ನಿದ್ರಿಸುತ್ತಿರುವಳು. ಆಕೆಗೆ ಎಚ್ಚರವಾಗುವಂತೆ ನಾನೀಗಲೇ ದ್ರೌಪದಿಯನ್ನು ಸ್ಮರಣೆ ಮಾಡುವೆನು. ಎಲೆ ಗರುಡನೆ, ಪರಮಾತ್ಮ, ನಡೆ, ಅಲ್ಲಿ ಕಾಣುತ್ತಿರುವ ಸರೋವರದ ಬಳಿಗೆ ಹೋಗೋಣ. ಪರಮಾತ್ಮ, ತಮ್ಮಪ್ಪಣೆಯಂತೆ ಆಗಬಹುದು. ಪಾಲ ಜ್ಞಾನ ನಿಧಿಯೇ ಧ್ಯಾನ ಮಾಡ್ಬ ಭಕ್ತರನ್ನೋ ನಾರಾಯಣ ನಾರಾಯಣ ದಿನ ಪಾಲ ಜ್ಞಾನ ನಿಧಿಯೇ ಧ್ಯಾನ ಮುದದಿ ನೆನೆವವರ ಪರಿಪಾಲಿಸು ದೇವಾ. ಘನ ಮುದದಿ ನೆನೆವವರ ಪರಿಪಾಲಿಸು ದೇವಾ. ಶರಣೋ ಶರಣು ತಂದೆ ಭವಹಾರ ಪುರುಷೋತ್ತಮ. ಶರಣೋ ಶರಣು ತಂದೆ ಭವಹಾರ ಪುರುಷೋತ್ತಮ. ಸ್ವಾಮಿ ಶ್ರೀಲಕ್ಷ್ಮೀ ಕರುಣಾಮಯನು ನೀನು ಕೃಪೆಯ ತೋರಿ ಪೊರೆಯೈ. ಸ್ವಾಮಿ ಶ್ರೀಲಕ್ಷ್ಮೀ ನಾರಾಯಣ ನಾರಾಯಣ ನಾರಾಯಣ. ಸೃಷ್ಟಿಕರ್ತಲೋಲನೆ ದಾನವರ ಸಂಹಾರಿಯೇ ಸೃಷ್ಟಿಕರ್ತಲೋಲನೆ ದಾನವರ ಸಂಹಾರಿಯೇ. ನಾರಾಯಣ ನಾರಾಯಣ ಸತತವು ನಿನ್ನ ತುದಿದನು ದೇವ ಮತಿಗೊಡ ಮುರಹರಿಯೇ. ಸತತವು ನಿನ್ನ ತುದಿದನು ದೇವ ಮತಿಗೊಡ ಮುರಹರಿಯೇ. ಶರಣೋ ಶರಣು ತಂದೆ ಶರಣೋ ಶರಣು ತಂದೆ ಭವಹಾರ ಪುರುಷೋತ್ತಮ. ಸ್ವಾಮಿ ಶ್ರೀಲಕ್ಷ್ಮೀ ನಾರಾಯಣ ಕರುಣಾಮಯನು ನೀನು
ಪರಮಾತ್ಮನ ಲೀಲೆಯು ಎಷ್ಟು ಅದ್ಭುತವಾದದ್ದು. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಾಗಿ ಶ್ರೀ ಭೂಲೋಕದಲ್ಲಿ ಶ್ರೀಮನ್ನಾರಾಯಣನ ಅವತರಿಸಿ ಅನೇಕ ಲೋಕ ಕಂಟಕರನ್ನು ಸಂಹರಿಸಿದನು. ಪರಮಾತ್ಮನ ಲೀಲೆಯು ಎಷ್ಟು ವಿಚಿತ್ರವಾದದ್ದು. ತನ್ನ ಕುಮಾರನಾದ ಮನ್ಮಥನಿಗೆ ವಿವಾಹವನ್ನು ಮಾಡಲು ತನ್ನ ಸಹೋದರಿಯಾದ ದ್ರೌಪದಿಯನ್ನು ಕಳಿಸಲು ಯತ್ನಿಸಿರುವಂತ ಕಪಟ ನಾಟಕ ಸೂತ್ರಧಾರಿಯ ಶ್ರೀಹರಿಯು ಈ ನಾಟಕದಲ್ಲಿ ಅಭಿನಯಿಸುತ್ತಿರುವ ಪಾತ್ರದ ಚಮತ್ಕಾರವನ್ನು ಈ ನನ್ನ ನೇತ್ರಗಳಿಂದ ನೋಡುತ್ತಾ ನಾನೂ ಕೂಡ ಪರಮಾತ್ಮನ ನಾಟಕಕ್ಕೆ ಮಧ್ಯೆ ಮಧ್ಯೆ ಕಲಹ ಬೀಜವನ್ನು ಬಿತ್ತಿ ಮುಂದೆ ನಡೆಯುವ ಲೀಲಾ ವಿನೋದಗಳನ್ನು ನೋಡಿ ಆನಂದ ಪಡುವೆನು. ನಾರಾಯಣ ನಾರಾಯಣ. ನೀನೇ ನನ್ನ ಪ್ರಾಣ ರಮ ರಮಣ, ನೀನೇ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀ ನನ್ನ ಪ್ರಾಣ ರಮ ರಮಣ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಆಡುತ್ತ ಹಾಡುತ್ತ ಆಡುತ್ತಲಿರುವೆ, ಆಡುವ ಆಸೆಯ ನೀ ಕೊಡುತ್ತಿರುವೆ. ಆಡುತ್ತ ಆಡುತ್ತ ಆಡುತ್ತಲಿರುವೆ, ಆಡುವ ಆಸೆಯ ನೀ ಕೊಡುತ್ತಿರುವೆ. ಏನೇ ಬರಲಿ ನಿನ್ನಯ ಒಲವು. ನಾರಾಯಣ ನಾರಾಯಣ. ಏನೇ ಬರಲಿ ನಿನ್ನಯ ಒಲವು, ನಿನ್ನಯ ನಾಮವೇ ಲೋಕ ಕಲ್ಯಾಣ. ನಾರಾಯಣ ನಾರಾಯಣ. ನೀನೇ ನನ್ನ ನೀನೇ ನನ್ನ ನೀನೇ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೇ ನನ್ನ ಪ್ರಾಣ ರಮ ರಮಣ. ರಮ ರಮಣ ರಮ ರಮಣ. ನಾರಾಯಣ ನಾರಾಯಣ. ನನ್ನ ಸಹೋದರಿಯಾದ ದ್ರೌಪದಿಯು ನಾನು ಸ್ಮರಿಸಿದ ಮಾತ್ರಕ್ಕೆ ಬರುತ್ತಿದ್ದ ಆಕೆಯು ಇಷ್ಟು ತಡವಾದರೂ ಬಾರದಿರಲು ಕಾರಣವೇನು? ಇರಲಿ, ಸ್ವಲ್ಪ ಹೊತ್ತು ಇಲ್ಲಿ ಕುಳಿತು ಆಲೋಚಿಸಿ ನೋಡುವೆನು.
ವಾಸುದೇವ, ದ್ರೌಪದ, ಈ ನಿಮ್ಮ ಪಾದಗಳಿಗೆ ನಮೋ ಕೃಷ್ಣ ನಮೋ. ಅಣ್ಣ, ತಂಗಿ, ಓ ಪಾಂಡುರಂಗ ದೇವೋ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ಓ ಪಾಂಡುರಂಗ ಪ್ರಭೋ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ನಿನ್ನಯ ಪಾವನ ಪಾದಗಳ ಮಹಿಮೆಯ ಬಲ್ಲೆ ಮಾತುಗಳ ಕಾಣಲು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ. ನಾನು ನಿನ್ನನ್ನೇ ಸ್ಮರಿಸಿದೆ ಅಣ್ಣಯ್ಯ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದೆ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದೆ ಕುಣಿದಾಡಿದ ಪಾದ. ಪಾಪಗಳ ತೊಳೆವಂತ ಸುರಗಂಗೆ ವೀಕ್ಷಿಸುವಂತ, ಪಾಪಗಳ ತೊಳೆವಂತ ಸುರಗಂಗೆ ವೀಕ್ಷಿಸುವಂತ ಅಣ್ಣನ ಪಾದವ ಬೆಂಬಿಡುವುದೇನ. ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ. ಮಹಾಮಹಿಮ ನೀನೇ ಅಲ್ಲವೇ? ಪ್ರಭುವೇ, ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕುತಿಯನ್ನು ಕರುಣಿಸುವ ಪಾದ. ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕುತಿಯನ್ನು ಕರುಣಿಸುವ ಪಾದ. ಕಾನನದಿ ಕಲ್ಲಾದ ನೀ ಸತಿಗೆ ಜೀವನ ತಂದ, ಕಾನನದಿ ಕಲ್ಲಾದ ನೀ ಸತಿಗೆ ಜೀವನ ತಂದ. ಅಣ್ಣನ ಪಾದವ ಬೆಂಬಿಡಲೇನ. ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ. ಅಣ್ಣ, ನನ್ನನ್ನು ಇಷ್ಟೊಂದು ಜಾಗರೂಕತೆಯಿಂದ ಕರೆಸಲು ಕಾರಣವೇನು ದೇವ? ತಂಗಿ ದ್ರೌಪದ, ನನ್ನ ಪ್ರಿಯ ಪತ್ನಿಯಾದ ರುಕ್ಮಿಣಿಯು ಕುಮಾರನಾದ ಮನ್ಮಥನಿಗೆ ವಿವಾಹ ಮಾಡಬೇಕೆಂದು ಬಹು ವಿಧವಾಗಿ ಕೇಳಿಕೊಳ್ಳಲು ನಾನು ಬಹಳ ಸಂತೋಷಪಟ್ಟು ಕನ್ಯಾನ್ವೇಷಣೆಗಾಗಿ ಹೊರಟು ಅನೇಕ ದೇಶಗಳನ್ನು ಸಂಚಾರ ಮಾಡಿಕೊಂಡು ಬಂದದ್ದಾಗಿಯೂ ಕುಮಾರನಾದ ಮನ್ಮಥನಿಗೆ ಕನ್ಯೆಯೇ ದೊರಕಲಿಲ್ಲ. ಆದ ಕಾರಣ ಹೇಳುವನು ಕೇಳುತ್ತಂಗೆ. ಅನೋ ಜಯ ಜಯ ದೇ ತೋಗೆ ಬಾ. ಹೋದರೆ ಅನೋ ಜಯ ಜಯ ದೇ ತೋಗೆ ಬಾ.
ಮನದನೋ ಮಾನವ ಗಣ ಸೋದರಿ ನನ್ನ ಮನದನೋ ಮಾನವ ಗಣದೇನೆಗೆ ಸೇಹರು ಸವ ಪುಂದೇಶ ಗಣದೇನೆಗೆ ಸೇಹರು ಸವ ಪುಂದೇಶ ಹನೋ ಜಯ ಜಯ ದೇ ಹೋಗಿ ಬಾ ಸೋದರಿ ಮನ್ಮತ ಗಲೆ ಕನ್ಯೆಯನ್ನೇ ತಂದೋ ಮನ್ಮತ ಗಲೆ ಕನ್ಯೆಯ ನೇ ತಂದೋ ಮನ್ಮತ ಗಲೆ ಕನ್ಯೆಯನ್ನೇ ತಂದೋ ಬರದೆ ಲಗ್ನವಾಗಲು ನಮಿಸುವೆ ಸೋದರಿ ಬರದೆ ಲಗ್ನವಾಗಲು ನಮಿಸುವೆ ಹನೋ ಜಯ ಜಯ ದೇ ಹೋಗಿ ಬಾ ಹೋಗಿ ಬಾ ಹೋಗಿ ಬಾ ತಂಗಿ ದ್ರೌಪದ ವಾಸುದೇವ, ಆದ್ದರಿಂದ ನೀನು ಈಗಲೇ ಹೋಗಿ ಎಲ್ಲಿಯಾದರೂ ಸರಿ ಓರ್ವ ಕನ್ಯೆಯನ್ನು ಹುಡುಕಿ ಕುಮಾರನಾದ ಮನ್ಮಥನಿಗೆ ವಿವಾಹ ಮಾಡಬೇಕೆಂದು ನಾನು ನಿನ್ನನ್ನು ಸ್ಮರಿಸಿದೆನು. ದೇವ, ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಪರಿಪೂರ್ಣರಾಗಿರುವ ನಿನಗೆ ದೊರೆಯದ ಕನ್ಯೆಯು ನನಗೆ ದೊರೆಯುವಳೇನಣ್ಣ? ಇಂತಹ ಮಾತನ್ನು ಗುಪ್ತವಾಗಿ ನೀನು ನನ್ನೊಡನೆ ಹೇಳಬಹುದೇ? ಸಹೋದರಿ, ಇದು ಗುಪ್ತವಾದ ವಿಚಾರವಲ್ಲ, ಸತ್ಯವೆಂದು ನಂಬು. ಹಾಗೆ ಆಗಲಿ ಮಾಧವ. ನೀನು ಹೇಳಿದ ಮಾತನ್ನು ನಾನು ಪ್ರತಿ ನುಡಿಯಲಾರೆ. ನಿಮ್ಮ ಮಾತಿನಂತೆ ನಾನೇನೋ ಮನ್ಮಥನಿಗೆ ತಕ್ಕ ಕನ್ಯೆಯನ್ನು ಹುಡುಕಿಕೊಂಡು ಬರಲು ಹೋಗುವೆ. ಆದರೆ ಏಕೆ ಮಾತಿನಲ್ಲಿ ತಡೆಗಟ್ಟು ಸುಮ್ಮನಾದೆಯಲ್ಲ? ವಿಚಾರವೇನು ನನ್ನೊಡನೆ ತಿಳಿಸಬಾರದು ತಂಗಿ? ದೇವಾದಿದೇವ, ನೀನಾದರೂ ನನ್ನನ್ನು ಅರ್ಧರಾತ್ರಿಯ ಸಮಯದಲ್ಲಿ ಕರೆದೆ. ನೀ ಕರೆದೊಡನೆ ನಾನು ಓಡೋಡಿ ಬಂದೆ. ಆಗ ನನ್ನ ಪತಿಯಾದ ಅರ್ಜುನನು ನಿದ್ರಾಪರವಶರಾಗಿದ್ದರು. ಅವರಿಗೆ ತಿಳಿಸದೇ ಬಂದಿರುವುದರ ಕಾರಣ ನನಗೇಕೋ ಬಹಳ ಭಯವಾಗುತ್ತಿದೆ ಅಣ್ಣ. ತಂಗಿ, ಆ ವಿಚಾರವು ನನಗಿರಲಿ, ನೀನಿನ್ನು ಚಿಂತಿಸಬೇಡ. ಧೈರ್ಯವಾಗಿ ಕನ್ನನ್ವೇಷಣೆಗೆ ಹೊರಡುವಳಾಗು. ಹಾಗೆ ಆಗಲಿ ಮಾಧವ, ನಿನ್ನ ಇಚ್ಛೆಯಂತೆ ಆಗಲಿ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ, ಜಯತು ಜಯ ವಿಠಲ, ನಿನ್ನ ನಾಮವೋ ಶಾಂತಿಧಾಮವೋ ಸೌಖ್ಯದ ರಾಮ. ಜಯತು ಜಯ ವಿಠಲ, ನಾರಾಯಣ ನಾರಾಯಣ, ಪಾವನಾಯ
ಮನ್ಮಥನಿಗೆ ವಿವಾಹವನ್ನು ಮಾಡಲು ತನ್ನ ಸಹೋದರಿಯಾದ ದ್ರೌಪದಿಯನ್ನು ಕಳಿಸಿರುವನು. ಆಕೆಯಾದರೂ ನಾನಾ ದೇಶಗಳನ್ನು ತಿರುಗಿ ಹಳದು ಬಳಲಿ ಬೆಂಡಾಗಿ ಇದೇ ಮಾರ್ಗವಾಗಿ ಬರುತ್ತಿರುವಳು. ನಾನು ಆಕೆಯ ಸಮೀಪಕ್ಕೆ ಹೋಗಿ ಕಮಲಾವತಿ ಪಟ್ಟಣದ ಅರಸ ಕಮಲೇಶರಾಜನ ಮಗಳಾದ ರತಿಯ ವಿಚಾರವನ್ನು ಆಕೆಗೆ ತಿಳಿಸಿ ಕಮಲೇಶರಾಜನಲ್ಲಿಗೆ ದ್ರೌಪದಿಯನ್ನು ಕಳಿಸುವೆನು. ಆ ಕಮಲೇಶರಾಜನಾದರೂ ಶ್ರೀಕೃಷ್ಣ ಪರಮಾತ್ಮನ ಹೆಸರೆತ್ತಿದರೆ ಸಾಕು ಹುರಿದು ಬೀಳುವನು. ಇಂಥ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗಿ ಕಮಲೇಶರಾಜನಿಗೆ ಬುದ್ಧಿ ವಿವೇಕವನ್ನು ಹೇಳಿ ರತಿಯನ್ನು ಮನ್ಮಥನಿಗೆ ವಿವಾಹ ಮಾಡುವಂತೆ ಪ್ರೇರೇಪಿಸುವನು. ಇರಲಿ, ಮೊದಲು ನಾನು ದ್ರೌಪದಿಯನ್ನು ಕಾಣುವೆನು. ನಾರಾಯಣ ನಾರಾಯಣ. ಕನಸು ಮನಸ್ಸಿನ ಜೀವವು ನೀನೆ, ಕನಸು ಮನಸ್ಸಿನ ಜೀವವು ನೀನೆ, ಅಂತರಾತ್ಮದ ಭಾವವು ನೀನೆ, ಅಂತರಾತ್ಮದ ಭಾವವು ನೀನೆ, ಅನ್ಯವೂ ಇಲ್ಲಯ್ಯ ಎಲ್ಲವೂ ನೀನಯ್ಯ, ಅನ್ಯವೂ ಇಲ್ಲಯ್ಯ ಎಲ್ಲವೂ ನೀನಯ್ಯ, ತುಕ ಎಂಬ ಮಾತಿರಯ್ಯ ಪಾಂಡುರಂಗ ಪಾಂಡುರಂಗಯ್ಯ, ಜಯತು ಜಯ ವಿಠಲ, ನಿನ್ನ ನಾಮವೋ ಸಾಂತಿರಾಮವೋ ಸೌಖ್ಯದ ರಾಮ, ಜಯತು ಜಯ ವಿಠಲ. ನಾರಾಯಣ ನಾರಾಯಣ. ದ್ರೌಪದಿ, ಏನು ಪಾಂಚಾಲಿ, ಏನು ದ್ರೌಪದಿ ಎಲ್ಲಿ ಹೋಗಿರೋಳು? ಅರಮನೆಯಲ್ಲಾದರೂ ಇರೋಳೆ, ಎಲ್ಲಿ ಹೋಗಿ ನೋಡುವೆನು. ಏನಾಶ್ಚರ್ಯ, ಎಲ್ಲಿ ಹುಡುಕಿದರೂ ದ್ರೌಪದಿಯ ನೆಲೆಯೇ ಇಲ್ಲವಲ್ಲ, ಇನ್ನೆಲ್ಲಿಗೆ ಹೋಗಿರಬಹುದು? ಧರ್ಮಪುತ್ರ ಭೀಮಸೇನ ಬಳಿಗೆ ಏನಾದರೂ ಹೋಗಿರೋಳೆ? ಇಲ್ಲ ಇಲ್ಲ, ಹಾಗೆ ಹೋಗಲಾರಳು. ಧರ್ಮಪಾಸೆ ಕಟ್ಟುಬಿದ್ದ ದ್ರೌಪದಿಯು ತನ್ನ ನಿಯಮಕಾಲ ಪೂರೈಸುವವರೆವಿಗೂ ಮತ್ತೊಬ್ಬರ ಸೌಖ್ಯವನ್ನು ಬಯಸಲಾರಳು. ಇದೇನು ಕಾತುರುವೆ ನಡೆದಿರಬಹುದೇ? ಹಾಗೆ ಆಕೆ ಎಲ್ಲಿಗಾದರೂ ಹೋಗಬೇಕಾದರೆ ನನ್ನ ಅನುಮತಿಯನ್ನು ಪಡೆದೇ ಹೋಗತಕ್ಕವಳಲ್ಲ, ಇನ್ನೆಲ್ಲಿಗೆ ಹೋಗಿರಬಹುದು? ಪರಳೋಳ್ ತೈಲವ ನಿಲುಪುದು ಸುಲಭ, ಮೇಣ್ಮರದ ಕೊಂಬನು ಕಾಣುವುದು ಸುಲಭ, ತೀಯರ ಮನವೊಮ್ಮರಿಯಲ್ ಹರಿಹರರಿಗೂ ಸಾಧ್ಯವಿಲ್ಲ ಜಗದೋ. ಆಕಾಶದಲ್ಲಿ ಸಂಚರಿಸುವ ಬೆಳಕಾಗೆಯನ್ನಾದರೂ ಗುರುತಿಸಬಹುದು, ಸಮುದ್ರದಲ್ಲಿ ವಾಸಿಸುವ ಅತಿ ಸೂಕ್ಷ್ಮವಾದ ಮೀನ ಹೆಜ್ಜೆಯನ್ನಾದರೂ ಗುರುತಿಸಬಹುದು. ಆದರೆ ಸ್ತ್ರೀಯರ ಮನವನ್ನು ಕಂಡುಹಿಡಿಯುವುದಕ್ಕೆ ತ್ರಿಮೂರ್ತಿಗಳಿಗೂ ಸಾಧ್ಯವಾಗಲಾರದು. ಇರಲಿ, ಮನಸ್ಸಿಗೆ ಸಂಕೋಚವಾದ ಮೇಲೆ ಸ್ತ್ರೀಯರನ್ನು ಈ ಭೂಮಿಯ ಮೇಲೆ ಇಡಬಾರದು. ದ್ರೌಪದಿ ಮಾಡಿರುವ ಅನಾಚಾರಗಳನ್ನು ನೆನೆದುಕೊಂಡರೆ ಮನಸ್ಸಿಗೆ ವಿಪರೀತವಾದ ಸಂಕೋಚಗಳು ಕಂಡುಬರುತ್ತವೆ. ಇರಲಿ, ಆಕೆಯು ಬಂದ ನಂತರ ಇನ್ನು ಚೆನ್ನೈನ ಶಿರಸ್ಸನ್ನು ಬಲಿ ಕೊಡುವನು. ಆ ರೀತಿಯಲ್ಲಿ ಬರಲಿ. ಎಷ್ಟು ಹುಡುಕಿದರೂ ಮನ್ಮಥನಿಗೆ ತಕ್ಕ ಕನ್ಯೆಯೇ ದೊರೆಯಲಿಲ್ಲವಲ್ಲ. ಪರಮಾತ್ಮನಿಗೆ ಮಾತು ಬೇರೆ ಕೊಟ್ಟು ಬಂದಿರುವೆನು. ಈಗ ಏನು ಮಾಡಲಿ? ನನಗೆ ಬೇರೆ ದಾರಿಯೇ ಕಾಣುತ್ತಿಲ್ಲವಲ್ಲ. ಅಯ್ಯೋ ದೈವವೇ, ದಾರಿ ಕಾಣದೆ
ಪರಮಾತ್ಮ, ಈಗ ನಾನೇನು ಮಾಡಲಿ? ನಾನಾದರೂ ಎಲ್ಲ ದೇಶಗಳನ್ನು ತಿರುಗಿ ನೋಡಿದರೂ ಸಹ ನನ್ನ ಅಣ್ಣನ ಮಾತಿನಂತೆ ಮನ್ಮಥನಿಗೆ ತಕ್ಕ ಕನ್ಯೆಯನ್ನು ಹುಡುಕಿಕೊಂಡು ಬರಲು ಆಗಲೇ ಇಲ್ಲವಲ್ಲ. ಏನು ಮಾಡಲಿ? ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನನ್ನು ಸಿಲುಕಿಸಿದೆ ತಂದೆ, ಸಿಲುಕಿಸಿದೆ. ಇರಲಿ, ಇನ್ನೂ ಮುಂದಕ್ಕೆ ಹೋಗಿ ನೋಡುತ್ತೇನೆ. ಅದು ಅಲ್ಲದೆ ಆಕಾಶ ಮಾರ್ಗದಲ್ಲಿ ಲೋಕ ಸಂಚಾರಿಯಾದ ನಾರದ ಮಾಮುನಿಗಳು ಬರುವಂತಿದೆ. ಅವರಿಂದಲೇ ಈ ವಿಚಾರವನ್ನು ತಿಳಿದುಕೊಳ್ಳುವೆನು. ಬರಲಿ. ನಾರಾಯಣ ನಾರಾಯಣ. ಅವರೇ ಬರುವಂತೆ ಭಾಸವಾಗುತ್ತಿದೆ. ಮಾಯಾ ಮಯವೇ ಜಗಮಾಯಾ ಮಯವೇ. ನಾರಾಯಣ ನಾರಾಯಣ. ಮಾಯಾ ಮಯವೇ ಜಗಮಾಯಾ ಮಯವೇ. ನಾರಾಯಣ ನಾರಾಯಣ. ಅಗಣಿತ ಮಹಿಮಾ ಸುರನುತ ಪ್ರೇಮ. ಅಗಣಿತ ಮಹಿಮಾ ಸುರನುತ ಪ್ರೇಮ. ಪಾಡುವೆ ನಿನ್ನಯ ನಾಮ. ಪಾಡುವೆ ನಿನ್ನಯ ನಾಮ. ಬಲು ಭೀಮ ಮಾಯಾ ಮಯವೇ ಜಗಮಾಯಾ ಮಯವೇ. ನಾರಾಯಣ ನಾರಾಯಣ. ತಾನು ಗೈದ ಕರ್ಮದ ಫಲವೋ. ನಾರಾಯಣ ನಾರಾಯಣ. ತಾನು ಗೈದ ಕರ್ಮದ ಫಲವೋ ಬೆನ್ನ ಬಿಡದೆ ಬಾಧಿಪೋದೋ. ನಾರಾಯಣ ನಾರಾಯಣ. ಬೆನ್ನ ಬಿಡದೆ ಬಾಧಿಪೋದೋ. ಜ್ಞಾನಿದನೋ ತಿಳಿದು ನೋಡೆ. ನಾರಾಯಣ ನಾರಾಯಣ. ಜ್ಞಾನಿದನೋ ತಿಳಿದು ನೋಡೆ. ಮಾನ್ಯನಾಗೆ ಸುಖವ ಪಡುವ. ಮಾನ್ಯನಾಗೆ ಸುಖವ ಪಡುವ. ಮಾಯಾ ಮಯವೇ ಜಗಮಾಯಾ ಮಯವೇ. ನಾರಾಯಣ ನಾರಾಯಣ. ನಾರದ ಮುನೀಂದ್ರರೇ, ಇದೋ ನಿಮಗೆ ಅನಂತ ವಂದನೆಗಳು. ದ್ರೌಪದಾದೇವಿ ನಿನಗೆ ಮಂಗಳವಾಗಲಿ. ಅಮ್ಮ ದ್ರೌಪದ, ಇದೇನು ಎಂದೂ ಇಲ್ಲದ ನೀನು ಈ ಅರಣ್ಯದಲ್ಲಿ ಸಂಚರಿಸಲು ಕಾರಣವೇನು? ಅದು ಅಲ್ಲದೆ ನಿನ್ನ ಮುಖಕಮಲವನ್ನು ನೋಡಿದರೆ ಏನೋ ಆಲೋಚನಾ ಪರಿವಸಳಾಗಿರುವಂತೆ ತೋರುತ್ತಿದೆಯಲ್ಲ. ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ನಾರದ ಮುನೀಂದ್ರರೇ, ನಾನೇನೆಂದು ತಾನೇ ಹೇಳಲಿ? ಶ್ರೀಕೃಷ್ಣ ಪರಮಾತ್ಮನ ಮಗನಾದ ಮನ್ಮಥನಿಗೆ ತಕ್ಕ ಕನ್ಯೆಯನ್ನು ಹುಡುಕಿಕೊಂಡು ಬರಲು ನನ್ನನ್ನು ಕಳುಹಿಸಿರುವರು. ನಾನಾದರೂ ದೇಶ ದೇಶಗಳೆಲ್ಲವನ್ನು ಸಂಚಾರ ಮಾಡಿದರೂ ಸಹ ಆ ಮನ್ಮಥನಿಗೆ ತಕ್ಕ ಕನ್ಯೆಯೇ ದೊರೆಯಲಿಲ್ಲ. ಆದ್ದರಿಂದ ನಾನು ಈ ಮಾರ್ಗವಾಗಿ ಬರುತ್ತಿರುವೆನು. ತಾವಾದರೂ ತ್ರಿಲೋಕ ಸಂಚಾರಿಗಳಲ್ಲವೇ? ತಮ್ಮ ದಿವ್ಯ ದೃಷ್ಟಿಯಿಂದ ಮನ್ಮಥನಿಗೆ ತಕ್ಕ ಕನ್ಯೆಯು ಎಲ್ಲಿರುವಳೆಂದು ಹೇಳಿ ಪುಣ್ಯ ಕಟ್ಟಿಕೊಳ್ಳಿ. ದ್ರೌಪದ, ಮನ್ಮಥನಿಗೆ ತಕ್ಕ ಸರಿಯಾಗಬೇಕಾದವಳು ನಾನು ಎಲ್ಲಿರುವಳೆಂದು ಹೇಳಲಮ್ಮ. ನನಗೆ ಯಾವುದು ಗೋಚರವಿಲ್ಲವಲ್ಲ ತಾಯೇ. ಏಕೆ ಮಹಾತ್ಮರೇ, ತಾವಾದರೂ ತ್ರಿಲೋಕ ಜ್ಞಾನಿಗಳು, ಅದು ಅಲ್ಲದೆ ತ್ರಿಲೋಕ ಸಂಚಾರಿಗಳು. ತಮ್ಮ ಕಣ್ಣಿಗೆ ಬೀಳದ ಕನ್ಯೆ ಇರುವಳೆ? ದಯಮಾಡಿ ಯಾರಾದರೂ ಅಂತ ಪುಣ್ಯಾತ್ಮಳಿದ್ದರೆ ಹೇಳಿ ಪುಣ್ಯ ಕಟ್ಟಿಕೊಳ್ಳಿ ಮಹಾತ್ಮರೇ. ಸರಿ ಸರಿ, ನನಗೆ ಒಳ್ಳೆಯ ಆಲೋಚನೆಯನ್ನೇ ತಂದೊಡ್ಡಿದಿಲ್ಲಮ್ಮ.
ಮನ್ಮಥನಿಗೆ ಸತಿಯಾಗಬೇಕಾದವಳು ಎಲ್ಲಿರುವಲೆಂದು ಹೇಳಲಿ? ಓ, ಮನ್ಮಥನಿಗೆ ಸತಿಯಾಗಬೇಕಾದವಳು ಆಕೆಯಲ್ಲದೆ ಮತ್ಯಾರು ಇಲ್ಲವೆಂದು ನನ್ನ ಮನಸ್ಸಿಗೆ ಒಳೆಯುತ್ತಿರುವುದು. ಮನ್ಮಥನಿಗೆ ತಕ್ಕ ಸುಂದರಿ ಇರುವಳೆ ಎಲ್ಲಿ? ಯಾವ ದೇಶ? ಆಕೆಯ ನಾಮಾಂಕಿತ ಯಾವುದು ಮಹಾತ್ಮರೇ? ಅಮ್ಮ ದ್ರೌಪದ, ಹೇಳುವನು ಕೇಳು. ಕಮಲಾವತಿ ಪಟ್ಟಣದ ಅರಸ ಕಮಲೇಶರಾಜನ ಮಗಳಾದ ರತಿ ಎಂಬ ನಾಮಾಂಕಿತವಳುಳ್ಳವಳು. ಅವಳು ಮನ್ಮಥನಿಗೆ ತಕ್ಕ ಸತಿಯಾಗಬೇಕಾದವಳು. ಬಹಳ ಸಂತೋಷವಾಯಿತು ಮುನೀಂದ್ರರೇ. ಕಮಲಾವತಿ ಪಟ್ಟಣ, ಮನ್ಮಥ, ರತಿ, ಆಹಾ, ಎಂತಹ ಸಮಂಜಸವಾದ ಹೆಸರುಗಳಿವು. ತಮ್ಮ ಅಪ್ಪಣೆಯಂತಾಗಲಿ. ಹಾಗಾದ್ರೆ ನಾನು ಈಗಲೇ ಕಮಲಾವತಿ ಪಟ್ಟಣಕ್ಕೆ ಪ್ರಯಾಣವನ್ನು ಬೆಳೆಸಬಹುದಲ್ಲ? ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಮ್ಮ ದ್ರೌಪದ, ಸ್ವಲ್ಪ ನಿಲ್ಲು. ಏಕೆ? ನೀನು ಕಮಲೇಶರಾಜನಲ್ಲಿ ರತಿಯ ವಿಚಾರವನ್ನು ತಿಳಿಸುವ ಮುನ್ನ ಆತನಿಂದ ನೀನು ಪ್ರಮಾಣವನ್ನು ಮಾಡಿಸಿ ಅನಂತರ ರತಿಯ ವಿಚಾರವನ್ನು ಆತನಿಗೆ ತಿಳಿಸು. ತಿಳಿಯಿತೆ? ಹಾಗೆ ಆಗಲಿ ಮಹಾತ್ಮರೇ. ಅಮ್ಮ, ಈ ಮಾತನ್ನು ನಾರದರು ಹೇಳಿದರೆಂದು ಮಾತ್ರ ಹೇಳಬೇಡ, ಎಚ್ಚರಿಕೆ. ತಾವು ಹೇಗೆ ಆದರೂ ತ್ರಿಲೋಕ ಜ್ಞಾನಿಗಳಲ್ಲವೇ? ಹಾಗೆ ಆಗಲಿ ಮಹಾತ್ಮರೇ, ಸಂತುಷ್ಟಳಾದೆನು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಈಗ ನಾನಾದರೂ ದ್ರೌಪದಿಯನ್ನು ಕಮಲೇಶರಾಜನಲ್ಲಿಗೆ ರತಿಯ ವಿಚಾರವಾಗಿ ಮಾತನಾಡಲು ಕಳಿಸಿರುವೆನು. ಆ ಕಮಲೇಶರಾಜನು ಶ್ರೀಕೃಷ್ಣ ಪರಮಾತ್ಮನ ಹೆಸರೆತ್ತಿದರೆ ಉರಿದು ಬೀಳುವನು. ಇಂಥ ಸಂದರ್ಭದಲ್ಲಿ ನನ್ನಲ್ಲಿಗೆ ಹೋಗಿ ಕಮಲೇಶರಾಜನಿಗೆ ಬುದ್ಧಿ ವಿವೇಕವನ್ನು ಹೇಳಿ ರತಿ ಮನ್ಮಥರ ಕಲ್ಯಾಣವನ್ನು ಮಾಡುವುದಕ್ಕೆ ತಕ್ಕ ಏರ್ಪಾಡನ್ನೇ ಮಾಡುವೆನು. ಇರಲಿ, ನಾನು ಕಮಲಾವತಿ ಪಟ್ಟಣಕ್ಕೆ ಹೋಗುವೆನು. ನಾರಾಯಣ ನಾರಾಯಣ. ತಾನು ಗೈದ ಕರ್ಮದ ಫಲವೋ ತಾನು ಗೈದ ಕರ್ಮದ ಫಲವೋ ಬೆನ್ನ ಬಿಡದೆ ಬಾಧಿಪುದು. ನಾರಾಯಣ ನಾರಾಯಣ. ಬೆನ್ನ ಬಿಡದೆ ಬಾಧಿಪುದು.
ಸುಂದರವಾದ ಉದ್ಯಾನವನವನ್ನು ನೋಡುತ್ತಿದ್ದರೆ ಹಬ್ಬಬ್ಬ ನನ್ನ ಮನಸ್ಸಿಗೆ ಅದೆಷ್ಟೊಂದು ಸಂತೋಷಕರವಾಗಿರುವುದು. ಆಹಾ, ಇಲ್ಲಿನ ಬಗೆ ಬಗೆಯ ಪುಷ್ಪಗಳು, ಬಳ್ಳಿಗಳು, ಲತೆಗಳು ಇವುಗಳನ್ನೆಲ್ಲವನ್ನು ನೋಡಿ ನನಗೆ ಬಹಳ ಸಂತೋಷಕರವಾಗಿರುವುದು. ಓಹೋ, ಎಲ್ಲಿಂದಲೂ ಕೇಳಿ ಬರುತ್ತಿರುವ ಕೋಗಿಲೆಯ ಗಾನವು ಆಹಾ ಮನಸ್ಸಿಗೆ ಅದಷ್ಟೊಂದು ಇಂಪನ್ನುಂಟು ಮಾಡುತ್ತಿರುವುದು. ಆದರೂ ದೇವಿಯ ಪೂಜೆಗೆಂದು ಹೂಗಳನ್ನು ಕೊಯ್ಯಲೆಂದು ಈ ವನಕ್ಕೆ ಬಂದಿರುವೆನು. ಈ ವನದ ಸೊಬಗನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷಕರವಾಗಿರುವುದು. ಆಗಲಿ, ನಾನೀಗಲೇ ದೇವಿಯ ಪೂಜೆಗೆ ಬೇಕಾದ ಹೂಗಳನ್ನು ಆರಿಸಲೇಬೇಕಲ್ಲವೇ? ಆದರೂ ಇಲ್ಲಿನ ಹೂಗಳನ್ನು ನೋಡಿದರೆ ನನಗೆ ಏಕೋ ಇವೇ ಬಹಳ ಸುಂದರವಾಗಿವೆಯೋ, ಇಲ್ಲ ನಾನೇ ಸುಂದರವಾಗಿರುವೆನೋ ನನಗೆ ಅರಿಯದಾಗಿದೆ. ಆದರೂ ಈ ಪುಷ್ಪಗಳು ತಾನೇ ಚೆಲುವೆಯರು ಎಂದು ಬಹಳವಾಗಿ ಮೆರೆಯುತ್ತಿರುವವು. ಅದಕ್ಕಿಂತಲೂ ಚೆಲುವೆ ಎಲ್ಲಿರುವಳೆಂದು ಅದಕ್ಕೆ ತಿಳಿಸಲೇಬೇಕಲ್ಲವೇ? ನಾನೇ ಅಲ್ಲವೇ ಚೆಲುವೆಯು? ಚೆಲುವೆಲ್ಲ ತಂದೆಂದಿತು ನನ್ನ ಸಖಿಯು ಸಿದ್ಧಪಡಿಸಿರುವಳಲ್ಲ, ಇದೇ ಪುಷ್ಪಗಳನ್ನು ತೆಗೆದುಕೊಂಡು ಹೋಗಿ ಆ ದೇವಿಗೆ ಸಮರ್ಪಣೆಯನ್ನು ಮಾಡುವೆನು. ಅಮ್ಮ ಜಗಜ್ಜನನಿ, ಕಾಪಾಡು ತಾಯಿ.
जगज्जननी श्री तुलसी माते शुभमये काये शुभोदय सुंदरी